ನಮಸ್ಕಾರ. ಇವತ್ತು ಇನ್ನೊಂದು ಸಖತ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನೋಡೋಣ. ಏನಂದ್ರೆ, ಈ ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ, ಈ ಟ್ರೇಡಿಂಗ್ ಕಷ್ಟ ಗುರು, ಮಾಡಬೇಡಿ ಮಾಡಬೇಡಿ ಅಂತ. ನಮಗೆ ಪದೇ ಪದೇ ಕಾಲ್ಸ್ಗಳು ಬರ್ತಾನೆ ಇರುತ್ತೆ. ಸರ್ 35 ಲಕ್ಷ ಕಳ್ಕೊಂಡೆ, 40 ಲಕ್ಷ ಕಳ್ಕೊಂಡೆ, 50 ಲಕ್ಷ ಕಳ್ಕೊಂಡೆ. ಅದಕ್ಕೋಸ್ಕರ ನಾನು ಇನ್ನೊಂದು ಉದಾಹರಣೆ ತಗೊಂಡು ಮತ್ತೆ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಟ್ರೇಡಿಂಗ್ ಯಾಕೆ ವರ್ಕ್ ಆಗೋದಿಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ಟ್ರೇಡಿಂಗ್ ಬಗ್ಗೆ ಅಥವಾ ಟ್ರೇಡಿಂಗ್ ಹಿಂದೆ ಏನೇ ಮ್ಯಾಥಮೆಟಿಕಲ್ ಹಾಗೂ ಟೆಕ್ನಿಕಲ್ ರೀಸನಿಂಗ್ ಇದ್ರೂ ಕೂಡ ಈ ಟ್ರೇಡಿಂಗ್ ಅನ್ನೋದು ಗೇಮ್ ಆಫ್ ಪ್ರಾಬಬಿಲಿಟೀಸ್. ಹೇಗೆ ಅಂದರೆ, ಈಗ ನೀವು 4 ಜನ ಫ್ರೆಂಡ್ಸು ಒಂದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಕ್ರಿಕೆಟ್ ಮ್ಯಾಚ್ನ ಫ್ಲೋ ಯಾವ ಥರ ಸ್ಟಾರ್ಟ್ ಆಗುತ್ತೆ? ಮೊದಲು ಟಾಸ್ ಸೆಗ್ಮೆಂಟ್ ಬರುತ್ತೆ. ಈ ಟಾಸ್ ಸೆಗ್ಮೆಂಟಲ್ಲಿ ಒಂದು ಕಾಯಿನ್ನ ಟಾಸ್ ಮಾಡಿದ್ರೆ ಹೆಡ್ ಅಥವಾ ಟೈಲ್ ಎರಡೇ ಪ್ರಾಬಬಿಲಿಟೀಸ್ ಇರೋದು. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗೆ 4 ಜನ ಫ್ರೆಂಡ್ಸ್ ಇರೋದ್ರಿಂದ ಮಾತಲ್ಲಿ ಇಬ್ಬರು ಫ್ರೆಂಡ್ಸು ಬೆಟ್ಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು, ಒಬ್ಬ ಹೇಳ್ತಾನೆ ಇಂಡಿಯಾನ ಗೆಲ್ಲೋದು ಅಂತ, ಇನ್ನೊಬ್ಬ ಹೇಳ್ತಾನೆ ಇನ್ನೊಂದು ಪಾರ್ಟಿ ಗೆಲ್ಲುತ್ತೆ ಅಂತ. ಸೊ ಇಲ್ಲಿ ನಿಮ್ಮ ಕಡೆ ತಿರುಗಿ ಅವರು ಯಾರಿಗೆ ಸಪೋರ್ಟ್ ಮಾಡ್ತೀಯಾ ಅಂತ ಕೇಳಿದಾಗ ನೀವು ಕೂಡ ಯೋಚನೆ ಮಾಡ್ತೀರಾ. ಇದು ಪ್ರಾಬಬಿಲಿಟಿ 50-50 ಇರೋದ್ರಿಂದ ಯೋಚನೆ ಮಾಡಿ ನೀವು ಅವಾಯ್ಡ್ ಮಾಡ್ಬೋದೇನೋ. ಹಾಗೆ ಮುಂದುವರೆದು ಇಂಡಿಯಾ ಟಾಸ್ ಗೆಲ್ತು ಅಂತಾನೆ ಅನ್ಕೊಳ್ಳಿ. ಇಲ್ಲಿ ಇನ್ನೊಂದು ಬೆಟ್ಸ್ ಕಟ್ತಾರೆ. ಏನಂದ್ರೆ, ಇಂಡಿಯಾ ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳುತ್ತೋ ಅಥವಾ ಫೀಲ್ಡಿಂಗ್ ಆಯ್ಕೆ ಮಾಡುತ್ತೋ. ಇದು ಕೂಡ 50-50 ಪ್ರಾಬಬಿಲಿಟಿ ಇರೋದ್ರಿಂದ ಅದನ್ನು ಕೂಡ ಅವಾಯ್ಡ್ ಮಾಡೋ ಡಿಸಿಷನ್ ತಗೋಬಹುದು ನೀವು. ಹಾಗೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ವಿರಾಟ್ ಕೊಹ್ಲಿ ಬ್ಯಾಟಿಂಗಿಗೆ ಬರ್ತಾನೆ. ಇಲ್ಲಿ ನಿಮ್ಮ 4 ಜನದಲ್ಲಿ 3 ಜನ ಫ್ರೆಂಡ್ಸು, ಒಬ್ಬ ಹೇಳ್ತಾನೆ ವಿರಾಟ್ ಕೊಹ್ಲಿ ಇವತ್ತು ಡಕ್ಔಟ್ ಆಗ್ತಾನೆ ಅಂತ, ಇನ್ನೊಬ್ಬ ಹೇಳ್ತಾನೆ ವಿರಾಟ್ ಕೊಹ್ಲಿ ಕರೆಕ್ಟಾಗಿ 100 ರನ್ನಿಗೆ ಔಟ್ ಆಗ್ತಾನೆ ಅಂತ, ಇನ್ನೊಬ್ಬ ಹೇಳ್ತಾನೆ 1ರಿಂದ 100 ಒಳಗಡೆ ಔಟ್ ಆಗ್ತಾನೆ ಅಂತ. ಈಗ 3 ಜನ ನಿಮ್ಮ ಕಡೆ ತಿರುಗಿ ನೋಡಿದಾಗ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಇಲ್ಲಿ ಎಂಥ ದೊಡ್ಡ ನನ್ನ ಮಗ ಆದರೂ ಕೂಡ 3ನೇ ವ್ಯಕ್ತಿನೇ ಸೆಲೆಕ್ಟ್ ಮಾಡೋದು. ಯಾಕಂದ್ರೆ ಹೈ ಚಾನ್ಸಸ್ ಯಾವ ಕಡೆ ಇರುತ್ತೆ ಅಂತ ಕ್ಲಿಯರ್ ಆಗಿ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬ ಈಸಿ ಇದೆ. ವಿರಾಟ್ ಕೊಹ್ಲಿ ಡಕ್ಔಟ್ ಆಗೋ ಚಾನ್ಸಸ್ 1% ಇದ್ರೆ 100ಗೆ ಎಕ್ಸಾಕ್ಟಾಗಿ ಔಟ್ ಆಗೋ ಚಾನ್ಸಸ್ ಕೂಡ 1% ಇದೆ. ಇನ್ನು 98% ಏನಿದೆ ಚಾನ್ಸಸ್ಸು, ಅದನ್ನು ನಾವು ಯೋಚನೆ ಮಾಡ್ತೀವಲ್ವಾ. ಇಲ್ಲಿ ನೀವು ಕೇಳ್ಬೋದು, ಯಾವ ದೊಡ್ಡ ನನ್ನ ಮಗ ಗುರು ಈ ಥರ ಕುರಿ ಕೆಲಸ ಮಾಡ್ತಾನೆ ಅಂತ. ಬಟ್ ನೀವು ಯೋಚನೆ ಮಾಡಿ, ಹಿಂದೆ ಕುತ್ಕೊಂಡು ನಮ್ಮ ಸೆಬಿನೂ ಕೂಡ ಇದನ್ನೇ ತಾನೇ ಹೇಳ್ತಾ ಇರೋದು. ಪ್ರತಿ 6 ತಿಂಗಳಿಗೂ ರಿಪೋರ್ಟ್ ಜನರೇಟ್ ಮಾಡಿ ಟ್ರೇಡಿಂಗ್ ಮಾಡಬೇಡ್ರಪ್ಪ, ಇಲ್ಲಿ 93% ಜನ 97% ಜನ ಲಾಸ್ ಮಾಡ್ಕೋತಾ ಇದ್ದಾರೆ ಅಂತ ಪದೇ ಪದೇ ಒತ್ತಿ ಹೇಳ್ತಾನೆ ಇದೆ. ಈಗ ಯೋಚನೆ ಮಾಡಿ, ಯಾರು ದೊಡ್ಡ ನನ್ನ ಮಕ್ಕಳು ಅಂತ. ಯಾಕೆ ಇಷ್ಟು ಬ್ಲಂಟಾಗಿ ಇಷ್ಟು ರೂಢಾಗಿ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೋದು ನೀವು. ಬಟ್ ನನಗೆ ರೀಸೆಂಟಾಗಿ ಬಂದಿದ್ದ ಕಾಲ್ಗಳು ಮತ್ತು ಅವ್ರು ಮಾಡಿರೋ ಮಿಸ್ಟೇಕ್ಸ್ಗಳನ್ನ ಕೇಳ್ಕೊಂಡ್ಮೇಲೆ ಇದನ್ನು ಹೇಳಲೇಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಈ ಥರ ಈ ಟ್ರೇಡಿಂಗ್ ಮತ್ತು ಸ್ಟಾಕ್ ಮಾರ್ಕೆಟ್ನ ನೋಡ್ತೀರಾ ಅಂದರೆ, ನಾನು ಹೇಳೋದು ಇನ್ನೂ ಒಳ್ಳೆ ಬ್ಯೂಟಿಫುಲ್ ಸಜೆಷನ್ ಕೊಡ್ತೀನಿ. ನೀವು ಗೋವಾಗೆ ಹೋಗಿ ಕೆಸಿನೋಗೆ ಹೋಗಿ ಗ್ಯಾಂಬಲ್ ಮಾಡಿ. ಅಲ್ಲೇ ಇದಕ್ಕಿಂತ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಟ್ಲೀಸ್ಟ್ ಅಲ್ಲಿ ದುಡ್ಡು ಕಳ್ಕೊಳ್ತಾ ತಿಂದು ಕುಡಿದು ಮಜಾ ಆದರೂ ಮಾಡ್ಬೋದು. ನಾನು ಇನ್ನೂ ಈ ವಿಷಯಕ್ಕೆ ತೂಕ ಕೊಟ್ಟು ಒತ್ತಿ ಹೇಳಬೇಕಂದ್ರೆ, ಈ ಟ್ರೇಡಿಂಗಲ್ಲಿ ವಿನ್ನಿಂಗ್ ಪ್ರಾಬಬಿಲಿಟಿ ತುಂಬಾ ಕಡಿಮೆ ಇದೆ. ಸಕ್ಸಸ್ ಆಗೋ ರೇಟ್ ಕೂಡ ತುಂಬಾ ಕಡಿಮೆ ಇದೆ. ಯಾಕಂದರೆ ಇಲ್ಲಿ ಒಂದು ನಮ್ಮ ಕ್ವಾಂಟಮ್ ಸೈನ್ಸಲ್ಲಿ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಇದೆ, ಶ್ರೋಡಿಂಗರ್ಸ್ ಕ್ಯಾಟ್ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಮೇ ಬಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದು. ಸುಮಾರು ವರ್ಷ ಹಿಂದೆ ಆಸ್ಟ್ರಿಯಾ ದೇಶದಲ್ಲಿ ಒಬ್ಬ ಥಿಯರಿಟಿಕಲ್ ಫಿಸಿಸಿಸ್ಟ್ ಇದ್ದ. ಅವನು ಕೂಡ ಲ್ಯಾಬಲ್ಲಿ ಏನೋ ಮಾಡ್ತಿದ್ದಾಗ ಇದೇ ಥರ ಒಂದು ಸಮಸ್ಯೆಗೆ ಸಿಗಾಕೋತಾನೆ. ಏನಂದರೆ, ಅವನೊಂದು ಲ್ಯಾಬಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಟ್ಟಿರೋ ಒಂದು ಬಾಕ್ಸ್ ಇಟ್ಟಿರ್ತಾನೆ. ಅವನ ಮನೆ ಬೆಕ್ಕು ಅದರ ಸುತ್ತಮುತ್ತನೇ ಓಡಾಡ್ತಾ ಇರುತ್ತೆ. ಅವನಿಗೊಂದು ಸ್ವಲ್ಪ ಕನ್ಸರ್ನ್ ಆಗುತ್ತೆ. ಅವಾಗ ಅವನಿಗೆ ಈ ಯೋಚನೆ ಬರುತ್ತೆ. ಆ ಯೋಚನೆ ಏನಪ್ಪ ಅಂದರೆ, ನಾನು ಒಂದು ದೊಡ್ಡ ಬಾಕ್ಸಲ್ಲಿ ಈ ಬೆಕ್ಕು ಮತ್ತು ರೇಡಿಯೋ ಆಕ್ಟಿವ್ ಎಲಿಮೆಂಟ್ನ ಒಂದು ಬಾಕ್ಸಲ್ಲಿಟ್ಟು ಆ ಬಾಕ್ಸ್ನ ಕ್ಲೋಸ್ ಮಾಡಿದ್ರೆ, ಅವನ ಪ್ರಕಾರ ಇಲ್ಲಿ ಅವನು ಬಾಕ್ಸ್ ಓಪನ್ ಮಾಡೋ ತನಕ ಆ ಬೆಕ್ಕು ಬದುಕಿರೋ ಪ್ರಾಬಬಿಲಿಟಿ 50% ಇದೆ, ಸತ್ತಿರೋ ಪ್ರಾಬಬಿಲಿಟಿ 50% ಇದೆ.
ನಿಮಗಿಲ್ಲಿ ಅನ್ನಿಸ್ಬೋದು ಏನಿದು ಥಾಟ್ ಪ್ರೋಸೆಸ್ ಒಳ್ಳೆ ವಿಯರ್ಡ್ ಆಗಿ ವಿಚಿತ್ರವಾಗಿದೆ ಅಲ್ಲ ಅಂತ. ಬಟ್ ಮುಂದೆ ಎಷ್ಟೋ ಸೈಂಟಿಸ್ಟ್ಗಳಿಗೆ ಈ ಒಂದು ಫಂಡಮೆಂಟಲ್ ಏನಿದೆ ಅಲ್ಲ, ಫಂಡಮೆಂಟಲ್ ಥಾಟ್ ಪ್ರೊವೋಕಿಂಗ್ ಇನ್ಸಿಡೆಂಟ್ ಏನಿದೆ ಅಲ್ಲ, ಇದೇ ಮುಂದೆ ಎಷ್ಟೋ ಆವಿಷ್ಕಾರಗಳಿಗೆ ಕಾರಣ ಆಗಿದೆ. ನೀವಿಲ್ಲಿ ಕೇಳ್ಬೋದು, ಗುರು ಈ ಎಕ್ಸ್ಪೆರಿಮೆಂಟ್ಗೂ ಈ ಸ್ಟಾಕ್ ಮಾರ್ಕೆಟಿನ ಟ್ರೇಡಿಂಗಿಗೂ ಏನು ಸಂಬಂಧ ಗುರು ಅಂತ. ಇದು ಈ ಸ್ಟಾಕ್ ಮಾರ್ಕೆಟ್ ಒಂದೇ ಅಲ್ಲ, ಇನ್ನೂ ತುಂಬ ವಿಚಿತ್ರವಾದ ವಿಷಯಗಳಿಗೆ ಈ ಥಾಟ್ ಪ್ರೊಸೆಸ್ ಅಪ್ಲೈ ಮಾಡ್ಬೋದು ನಾವು. ಹೇಗೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಈ ಟಾಸ್ ಬಿದ್ದ ಮೇಲೆ ತಾನೇ ಗೊತ್ತಾಗೋದು ಅದು ಹೆಡ್ಡೋ ಟೈಲ್ಸೋ ಅಂತ. ಅಲ್ಲಿ ತನಕ ಅದು 50% ಚಾನ್ಸು ಟೈಲ್ಸ್ ಇರುತ್ತೆ, 50% ಚಾನ್ಸು ಹೆಡ್ ಇರುತ್ತೆ. ಹಾಗೆ ಇದೇ ಥಿಯರಿನ ನೀವು ದೇವರು 50% ಇದಾನೆ ಅಂತನೂ 50% ಇಲ್ಲ ಅಂತನೂ, ಅಂದರೆ ಬಾಕ್ಸಲ್ಲಿರೋ ಬೆಕ್ಕು ತೆಗಿಯೋ ತನಕ ನಿಮಗೆ ಕ್ಲಾರಿಟಿ ಇರೋಲ್ಲ, ಈ ಥರ ಕೂಡ ಅಪ್ಲೈ ಮಾಡ್ಕೋಬೋದು. ಇದನ್ನೇ ಅನ್ಸರ್ಟನಿಟೀಸ್ ಅನ್ನೋದು. ಇದನ್ನ ನೀವು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ಅಪ್ಲೈ ಮಾಡ್ಬೋದು. ಇಲ್ಲಿ ನಾಳೆ ಬೆಳಗ್ಗೆ ನಿಫ್ಟಿ ಓಪನ್ ಆಗೋ ತನಕನೂ ಗೊತ್ತಿಲ್ಲ, ಗ್ಯಾಪ್ ಅಪ್ಪಲ್ಲಿ ಆಗುತ್ತೋ ಗ್ಯಾಪ್ ಡೌನಲ್ಲಿ ಆಗುತ್ತೋ. ಇಲ್ಲಿ ಕೆಲವರು ಹೇಳ್ಬೋದು, ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಾನು ಅಷ್ಟು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡ್ತೀನಿ ಅಂತ. ಆ ಥರ ಸ್ಟಾಕ್ ಮಾರ್ಕೆಟ್ ವಿದ್ವಾಂಸರಿಗೆ ನಾನು ಇಲ್ಲೊಂದು ಓಪನ್ ಚಾಲೆಂಜ್ ಕೊಡ್ತೀನಿ. ಜನವರಿ 22ಕ್ಕೆ ನಿಫ್ಟಿ ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಓಪನ್ ಆಗುತ್ತೆ ಕಮೆಂಟ್ ಮಾಡಿ. ಅದೇ ಸ್ಟ್ರೈಕ್ ಪ್ರೈಸಲ್ಲಿ ಏನಾದರೂ ಓಪನ್ ಆದರೆ ನಾನೇ ಖುದ್ದಾಗಿ ಅವರಿಗೆ 1 ಲಕ್ಷ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪ ರೂಡ್ ಅನ್ನಿಸ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.